ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ ಅಲ್ಲಿ ನೀವೆಂದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ನಾನು ಆಲ್ರೆಡಿ ಪೇ ಮಾಡಿದ್ದೀನಿ, ಮತ್ತೊಮ್ಮೆ ಲಾಗಿನ್ ಆದಾಗ ಮತ್ತೆ ಪೇ ಮಾಡೋದಕ್ಕೆ ಕೇಳ್ತಾ ಇದೆ ಹೇಳ್ತಾ ಇದ್ದಾರೆ. ಆ ರೀತಿ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಮತ್ತೊಮ್ಮೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಮ್ಮೆ ಪೇ ಮಾಡಿ ಆಗಿದೆ ಅಂತ ಹೇಳಿದ್ರೆ ಮುಂದೆ ಅಪ್ಲಿಕೇಶನ್ ಏನಿದೆ ಅದರ ಪ್ರಿಂಟ್ ಔಟ್ ಅನ್ನು ತೆಗೆದು ಇಟ್ಕೊಂಡ್ರಿ. ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ಅವ್ರೀಗ ಕ್ಯಾಟಗರಿಯನ್ನ ಕ್ಲೇಮ್ ಮಾಡಿದ್ದಾರೆ. ಅಂದ್ರೆ ಈಗ ಕೆಲವರು SC ಕ್ಯಾಟಗರಿ ಇದ್ದಾರೆ, ST ಕ್ಯಾಟಗರಿ ಇದ್ದಾರೆ, ಅಥವಾ OBC ಕ್ಯಾಟಗರಿ ಇದ್ದಾರೆ. ಅವರು ಕ್ಯಾಟಗರಿಯನ್ನ ಕ್ಲೇಮ್ ಮಾಡಿದ್ದಾರೆ, ID ನಂಬರ್ ಕೂಡ ಎಂಟ್ರಿ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗೇ ಇದೆ. ಬಟ್ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಅದರಲ್ಲಿ ಕ್ಯಾಟಗರಿ GM ಅಂದ್ರೆ ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇದೆ. ಅವರಿಗೆ ಅಪ್ಲೈ ಆಗುವಂತಹ ಕ್ಯಾಟಗರಿ ಅಥವಾ ಅವರು ಯಾವ ಕ್ಯಾಟಗರಿ ಅವರು ಅದನ್ನು ತೋರಿಸ್ತಾ ಇಲ್ಲ. ಈ ರೀತಿ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆಬ್ಸೈಟ್ ಅಲ್ಲಿ ಎರರ್ ಇರೋ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇರುತ್ತೆ, ಮುಂದೆ ಸರಿ ಕೂಡ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಎಲ್ಲ ID ನಂಬರ್ನ ಎಂಟರ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ಒಮ್ಮೆ ಅಪ್ಲಿಕೇಶನ್ ಫೈನಲ್ ಅಪ್ಲಿಕೇಶನ್ PDF ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರೊಳಗಡೆ ಕರೆಕ್ಟ್ ಆಗಿ ಇದೆಯಾ, ನಿಮಗೆ ಅಪ್ಲೈ ಆಗುವಂತಹ ಕ್ಯಾಟಗರಿ ಮೆನ್ಷನ್ ಆಗಿದೆ ಅಂತ ಚೆಕ್ ಮಾಡಿ. ಅಕಸ್ಮಾತಿಗೆ ಆಗಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಈವ್ನಿಂಗ್ ಚೆಕ್ ಮಾಡಿ. ಮುಂದಿನ ಒಂದು ಅಥವಾ 2 ದಿನದಲ್ಲಿ ಎಲ್ಲ ಕರೆಕ್ಟ್ ಆಗಿ ಆಗತ್ತೆ. ಜಸ್ಟ್ ಅದೇ ಲಾಗಿನ್ ಆಗಿ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ನಂತರ ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.